ಹಾಯ್ ಹಲೋ ನಮಸ್ಕಾರ. ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಸೆಕೆಂಡ್ PUC ಇಂಗ್ಲಿಷ್ 3/3/2026 ಬರೆಯಕ ಪ್ರಿಪೇರ್ ಮಾಡತ್ತಾರೆ. ಆ ಕಾರಣದಿಂದ ಇದ್ರೊಳಗೆ ನೋಡಿದ್ರೆ ಪಾಸಿಂಗ್ ಪ್ಯಾಕೇಜ್ಗಳನ್ನು ಪಾಸಿಂಗ್ ಪ್ಯಾಕೇಜ್ ಇಂಗ್ಲಿಷ್ ಪಾಸಿಂಗ್ ಪ್ಯಾಕೇಜ್ ಎಲ್ಲರಿಗೂ ಅವಶ್ಯಕತೆ ಇದೆ. ಈ ನಿಯಮಗಳನ್ನು ನಾವು ಇಲ್ಲಿ ಚರ್ಚೆ ಮಾಡಿ ಲಾಂಗ್ ಆನ್ಸರ್ಸ್ 4 ಮಾರ್ಕ್ಸ್, ಪೋಯಟ್ರಿ ನೋಡ್ಬೋದು, ಯೂನಿಟ್ಗಳನ್ನು ನೋಡ್ಬೋದು. ಅದೇ ರೀತಿ ವೆರಿ ಲಾಂಗ್ ಆನ್ಸರ್ಸ್ 6 ಮಾರ್ಕ್ಸ್ ನೋಡ್ಬೋದು. ಇಲ್ಲಿ ಪಾಸಿಂಗ್ ಪ್ಯಾಕೇಜ್ ಮತ್ತು ಫಾರ್ಮುಲಾಸ್ ನೋಡೋಣ. ಅದೇ ರೀತಿ ಡೈಲಾಗ್ ರೈಟಿಂಗ್ಸ್, ತದನಂತರ ಲಾಸ್ಟಿಕ್ ಯಾವ್ದು ನೋಡೋಣ ಅಂದ್ರೆ ಲೆಟರ್ ರೈಟಿಂಗ್. ಇದನ್ನ ಇವತ್ತಿನ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣ. ಅದ ನಿಮಗೂ ರಿವಿಷನ್ ಆಗ್ತದ. ಪಾಸಿಂಗ್ ಪ್ಯಾಕೇಜ್ ಯಾರು ಪಾಸ್ ಆಗಂಗಿಲ್ಲ ಅವರಿಗೆ ವೆರಿ ವೆರಿ ಮಟ್ಟ ಇಂಪಾರ್ಟೆಂಟ್ ಆಗಿರ್ತದ. ಅದೇ ರೀತಿ 80 ಔಟ್ ಆಫ್ 80 ಯಾರು ತೋದ್ರೆ ಅವ್ರಿಗೆ ಅಂತೂ ಹೆಲ್ಪ್ಫುಲ್ ಆದ ವಿಡಿಯೋ ಆಗಿರ್ತದ. ಇದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿಬಿಡ್ರಿ, ಬರ್ರಿ. ಈ PDF ನಿಮ್ಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಒಳಗೆ ಟೆಲಿಗ್ರಾಮ್ ಚಾನಲ್ ಕೊಟ್ಟಿದ್ದೀನಿ, ಅಲ್ಲಿ ಹೋಗಿ ಡೌನ್ ಮಾಡ್ಕೊಂಡು ಅಭ್ಯಾಸ ಮಾಡ್ರಿ. ಅದೇ ರೀತಿ ಬರ್ರಿ. ವಾಯ್ಸ್ ಫಾರ್ಮ್ಟ್ರಿ ಇದೆ ಪೆಸ್ವಿ. ಅದೇ ರೀತಿ ಇಲ್ಲಿ ಏನು ನೋಡಿದ್ರೆ ನಿಮ್ಗೆ ಇಂಪಾರ್ಟೆಂಟ್ ಆದಂಥ ಬಿಟ್ಟ ಸ್ಥಳಗಳನ್ನು ನೋಡ್ಬೋದು. ಮ್ಯಾಥ್ಸ್ ಫಾಲೋಯಿಂಗ್ಗಳನ್ನ ನೋಡ್ ಬರ್ರಿ. ಅದೇ ರೀತಿ ಇವು ಇಂಪಾರ್ಟೆಂಟ್ ಆಗಿ ಯಾವ್ಯಾವ ಚಾಪ್ಟರ್ ಮೇಲೆ ಬರ್ತಾವ ಎಂಬುದನ್ನು ನೋಡ್ಕೊರಿ. ಅದೇ ರೀತಿ ಇವನ್ನುಗಳನ್ನ ಯೂಸ್ ಮಾಡ್ಕೊರಿ. ತದನಂತರ ದ ಗಾರ್ಡನರ್, ಈ ಚಾಪ್ಟರ್ ಮೇಲೆ ಇವು ಗ್ರಾಮರ್ ಟಾಪಿಕ್ಗಳನ್ನ ಕೇಳ್ಬೋದು. ಅಲ್ಲಿ ಆನ್ಸರ್ಗಳನ್ನ ಇರ್ತಾವ, ಸರಿಯಾಗಿ ನೀವು ಹಾಕ್ಬಹುದು. ಯಾವ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇವುಗಳನ್ನ ವೆರಿ ವೆರಿ ಇಂಪಾರ್ಟೆಂಟ್ ಆಗಿ ಇವನನ್ನ ಕೇಳುವ ಚಾನ್ಸಸ್ ಜಾಸ್ತಿ ಇರ್ತದ. ತದನಂತರ ಮ್ಯಾಚ್ ದ ಫಾಲೋಯಿಂಗ್ ಯಾವ ರೀತಿ ಕೇಳ್ತಾನ ಎಂಬುದನ್ನ ನೋಡ್ರಿ. ಮ್ಯಾಚ್ ದ ಫಾಲೋಯಿಂಗ್ ಇವರು ಇಲ್ಲಿ ಕೊಡಲಾದ ಎಲ್ಲ ಮ್ಯಾಚ್ ದ ಫಾಲೋಯಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ರಿಪೀಟೆಡ್ ಆದ ಕ್ವಶನ್ಗಳನ್ನ ಆಗಿರ್ತಾವ. ಅವುಗಳನ್ನ ಸರಿಯಾದ ರೀತಿಯಲ್ಲಿ ಓದ್ಕೋಬೇಕ್ರಿ ನೀವು. ತದನಂತರ 4 ಮಾರ್ಕ್ಸ್ ಕ್ವಶನ್ ಯಾವ್ದು ಬರ್ತದ್ರಿ? ರೋಮಿಯೋ ಆ್ಯಂಡ್ ಜೂಲಿಯಟ್ ಬರ್ತದ ನೋಡ್ರಿ. ಯಾವ ರೀತಿ ಬರಿಬೇಕ ಸಮರಿಯನ್ನ ನೋಡ್ರಿ. ತದನಂತರ ವೆನ್ ಯು ಆರ್ ಓಲ್ಡ್, ತದನಂತರ ಹ್ಯಾವನ್ ಇಫ್ ಯು ಆರ್ ನಾಟ್ ಹರ್ ಒನ್ ಅರ್ತ್. ಇದು ಇಂಪಾರ್ಟೆಂಟ್. ಇದು ಕ್ವಶನ್ಗಳನ್ನ ಜಾಸ್ತಿ ಕೇಳ್ತಾನ್ರಿ. ಟು ದ ಫುಡ್ ಫಾರ್ಮ್ ಇಟ್ಸ್ ಚೈಲ್ಡ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಸಮರಿಯನ್ನ ಫಿಕ್ಸ್ ಸಮರಿ ಆಗಿರ್ತದ. ಸಮರಿಗಳು ಎಲ್ಲನ್ನ ಕೆಳಗೆ ಕೇಳ್ತಾನೆ. ಯಾವ ಕಾರಣದಿಂದ್ರೂ ಬಿಡಂಗಿಲ್ರವ. ಇಂಪಾರ್ಟೆಂಟ್ ಅಂತ ಅಷ್ಟೇ ಕೊಡಲ್ಲ, ಎಲ್ಲ ಸಮರಿಗಳನ್ನು ಬಿದ್ದೇ ಬೀಳ್ತಾವ. ಅದೇ ರೀತಿ ಯಾವ ಸಮರಿ ಯಾವ ತರ ಬರಿಬೇಕೆಂಬುದನ್ನ ಇಲ್ಲಿ ನಾವು ಸಂಕ್ಷಿಪ್ತವಾದ ಅಷ್ಟು ಪಾಯಿಂಟನ್ನು ಆ್ಯಡ್ ಮಾಡಿ ರೆಡಿ ಮಾಡಿದೇವ್ರಿ. ಆ ಕಾರಣಕ್ಕೆ ನೀವು ಸರಿಯಾಗಿ ಇವುಗಳನ್ನ ಯೂಸ್ ಮಾಡ್ಕೋರಿ. 2DR ಚಾಪ್ಟರ್ ಒಳಗ ಕೇಳ್ತಾನ. ವೆರಿ ವೆರಿ ಇಂಪಾರ್ಟೆಂಟ್. ಈ ಸಮರಿಯನ್ನ ನಿಮಗೆ ಸಿಗಬಹುದು, ಎಲ್ಲ ಕಡೆ ಸಿಗಬಹುದು, ಆದರೆ ಈ ರೀತಿ ಸಿಗಲ್ಲ. ಸರಿಯಾಗಿ ನೋಡ್ಕೊರಿ, ಅದನ್ನ ಯೂಸ್ ಮಾಡ್ಕೊರಿ. ದ ವೋಟ್ಸ್, ಇದು ಫಿಕ್ಸ್ ಮಾರ್ಕ್ಸ್. 4 ಮಾರ್ಕ್ಸಿಗೆ ಬೀಳ್ತಾವ. ಇವು 4 ಅಂಕದನ್ನ ನಾನು ಡಿಸ್ಕಸ್ ಮಾಡುತ್ತಿರುವ ಕ್ವಶನ್ಗಳನ್ನು. ಸಮರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಾವ. 6 ಮಾರ್ಕ್ಸ್. ವಾಟರ್, ಇದು 6 ಮಾರ್ಕ್ಸ್ ಫಿಕ್ಸ್ ಕ್ವಶನ್. 6 ಮಾರ್ಕ್ಸ್ ಆನ್ಸರ್ ಆ್ಯಂಡ್ ಪೊಯಟ್ರಿ. ಅದೇ ರೀತಿ ಇವುಗಳನ್ನ ಸರಿಯಾಗಿ ನೋಡಿ. 6 ಮಾರ್ಕ್ಸ್ ಅಂದ್ರೆ ಅಲ್ರಿ, ಇಂಗ್ಲೀಷ್ ಒಳಗೆ ಒಂದಿಟ್ಟು ವಜ್ಜರಿ. 6 ಮಾರ್ಕ್ಸ್ ಬರ್ಬೇಕಾದ್ರೆ ಸರಿಯಾಗಿ ನೋಡ್ರಿ. ಆನ್ ಚೈಲ್ಡ್, ಇದು 6 ಮಾರ್ಕ್ಸ್ ರೀ, ಫಿಕ್ಸ್ ಕ್ವಶನ್. ಇವುಗಳನ್ನ ಸರಿಯಾಗಿ ಉಪಯೋಗ ಮಾಡ್ಕೋರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೂ ಹಾಗೆ ಶೇರ್ ಮಾಡ್ರಿ ಈ ವಿಡಿಯೋನ. ಅವರು ಪಾಸ್ ಆಗಲಿ ಅಥವಾ ಸ್ಕೋರ್ ಮಾಡಲಿ. ಪ್ಯಾಸೇಜಸ್ ನೋಡೋಣ. ಈ ಪ್ಯಾಸೇಜನ್ನು ಏನು ಮಾಡ್ಬೇಕಂದ್ರೆ ನಿಮ್ಗೆ ಕರೆಕ್ಟಾಗಿ ಓದಬೇಕು. ಕರೆಕ್ಟಾಗಿ ಓದಿ ಅವುಗಳನ್ನ ಕ್ವಶನ್ಗಳನ್ನ ಕೊಟ್ಟಿದ್ದಾರೆ, ಅವುಗಳ ಕ್ವಶನ್ಗಳಿಗೆ ಆನ್ಸರ್ ಮಾಡ್ಬೇಕ್ರಿ.
ಪ್ಯಾಸೇಜ್ಗಳು ಯಾವ ರೀತಿ ಬರ್ತಾವೆ ಎಂಬುದನ್ನ ಇಲ್ಲಿ ನೋಡ್ರಿ. ಇದು ಆನ್ಯುವಲ್ ಎಕ್ಸಾಮ್ದಾಗ ರಿಪೀಟೆಡ್ ಆಗುವ ಕ್ವಶನ್ಗಳನ್ನ ನಾ ಕೊಟ್ಟಿರ್ತೀನಿ. ಆ ಪ್ಯಾಸೇಜ್ ಮತ್ತು ರೈಟಿಂಗ್ ಇರ್ತಾವ, ಅವುಗಳನ್ನು ಸರಿಯಾಗಿ ಉಪಯೋಗ ಮಾಡ್ಕೊರಿ. ತದನಂತರ ವಿಡಿಯೋನ ಯಾರು ಎಲ್ಲಿ ಸ್ಕಿಪ್ ಮಾಡಿಬಿಡ್ರಿ, ಕೊನೆ ತನಕ ನೋಡ್ರಿ. ಇದು ಡೈಲಾಗ್ ರೈಟಿಂಗ್ ಇರ್ತದ. ಅವು ಥರ ಕ್ವಶನ್ನ ಮತ್ತು ಆನ್ಸರ್ಗಳನ್ನ ಇರ್ತಾವ. ಅವುಗಳನ್ನು ಓದಿ ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡ ಏನು ಮಾಡ್ಬೇಕಂದ್ರೆ ಅವನ್ನ ಬರಿಬೇಕು. ಯಾರು ಕನ್ಫ್ಯೂಸ್ ಮಾಡ್ಕೊಬೇಡ್ರಿ. ಇಲ್ಲಿ ಡೈಲಾಗ್ ರೈಟಿಂಗ್ ಸ್ಟಾರ್ಟ್ ಆತ್ರಿ. ಡೈಲಾಗ್ ರೈಟಿಂಗ್ ಯಾವ ರೀತಿ ಬರಿಬೇಕಪ್ಪ ಎಂಬುದನ್ನು ನಾನು ಹಿಂದಿನ ವಿಡಿಯೋ ಒಳಗೆ ಹೇಳೀನಿ. ಅವನ್ನ ಅಲ್ಲಿ ನೋಡ್ರಿ. ಇಲ್ಲಿ ನೋಟ್ ಮೇಕಿಂಗ್ ಕ್ವಶನ್ ಯಾವ ರೀತಿ ಬರಿಬೇಕು ಎಂಬುದನ್ನು ಇಲ್ಲಿ ಇದನ್ನು ಸರಿಯಾಗಿ ಓದ್ಕೊಂಡ ನೋಟ್ ಮೇಕಿಂಗ್ ಯಾವ ರೀತಿ ಬರ್ತದ ಸ್ಟೆಪ್ ಬೈ ಸ್ಟೆಪ್ 1 2 3 4 5 6 7 8 ಇದನ್ನು ನಿಮ್ಮ ಸ್ಕೂಲ್ ಒಳಗೆ ಹೇಳ್ತಾರೆ, ಕಾಲೇಜ್ ಒಳಗೆ. ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊರಿ. ಈ ಮೆಥಡನ್ನು ನೀವು ಇದನ್ನು ಈ ಪ್ಯಾಸೇಜ್ ಓದಿರಂದ್ರೆ ಯಾವ ವರ್ಡ್ ಮುಂದೆ ಯಾವ ವರ್ಡ್ ಬರ್ತದೆ ಎಂಬುದನ್ನು ನಿಮ್ಗೆ ಗೊತ್ತಾಕತಿ. ಇಲ್ಲಿ 4 ಕೊಡಲಾಗಿರ್ತದೆ ಪ್ಯಾಸೇಜ್ಗಳನ್ನು ನೋಡ್ರಿ. ಇವನ್ನ ನೋಟ್ ಮೇಕಿಂಗ್ ಅವುಗಳನ್ನು ಸರಿಯಾಗಿ ಉಪಯೋಗ ಮಾಡ್ಕೊರಿ. ತದನಂತರ ಲೆಟರ್ ರೈಟಿಂಗ್, ಜಾಬ್ ಅಪ್ಲಿಕೇಶನ್ ಲೆಟರ್ ಯಾವ ರೀತಿ ಬರಿಬೇಕ ನೋಡ್ರಿ. ಯಾವ ಕೇಳ್ಬೋದ್ರಿ ಎಂಬುದನ್ನು ನೋಡ್ಕೊರಿ. ಇಷ್ಟೆಲ್ಲ ಕೊಟ್ಟೇನೆ, ಅವುಗಳನ್ನು ನೋಡ್ಕೊರಿ. ಇಷ್ಟನ್ನು ರೆಫರ್ ಮಾಡಿರಿ. ನಿಮಗೆ ನಿಮ್ಮ ಕಾಲೇಜ್ ಒಳಗೆ ಕೊಟ್ಟಿರ್ತಾರೆ ಅದನ್ನು ರೆಫರ್ ಮಾಡಿರಿ. ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರೂ ಚಲೋ ತಂಗ ಬರ್ರಿ. ಥ್ಯಾಂಕ್ ಯು.